ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಗದ್ದಲ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಸಿದ್ದು ಡಿಕೆ ಹೈಕಮಾಂಡ್ ನಡುವೆ ಒಂದು ಪವರ್ ಶೇರಿಂಗ್ ಒಪ್ಪಂದ ಆಗಿದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಏನು ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಕೆಲವೊಂದು ಮಾತುಕತೆಗಳು, ಅದನ್ನು ಗಮನಿಸಿದಾಗ ಮುಖ್ಯಮಂತ್ರಿಯ ಒಂದು ಸ್ಥಾನದಿಂದ ಸಿಎಂ ಸಿದ್ದರಾಮಯ್ಯ ಅವರು ಇಳಿತಾರಾ, ಡಿಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನಕ್ಕೆ ಕೂರುತ್ತಾರಾ ಅಥವಾ ಇಲ್ವಾ, ಈ ಎಲ್ಲ ಪ್ರಶ್ನೆಗಳು ಕೂಡ ಇನ್ನೂ ಪ್ರಶ್ನೆಯಾಗೇ ಉಳಿದಿದೆ. ಯಾವುದಕ್ಕೂ ಕೂಡ ಉತ್ತರ ಸಿಕ್ಕಿಲ್ಲ. ಹೀಗಾಗಿ ಪವರ್ ಶೇರಿಂಗ್ ವಿಚಾರವಾಗಿ ಸಾಕಷ್ಟು ಗದ್ದಲ ಗೊಂದಲ ಉಂಟಾಗ್ತಾ ಇದೆ. ಸಿದ್ದು ಡಿಕೆ ಹೈಕಮಾಂಡ್ ನಡುವೆ ಏನಾದರೂ ಒಪ್ಪಂದ ಆಗಿದೆಯಾ, ಸಿಎಂ ಡಿಕೆ ಶಿ ನಡುವೆ ಒಂದು ಹೈಕಮಾಂಡ್ ಮಟ್ಟದ ಒಂದು ಏನಾದರೂ ಒಪ್ಪಂದ ಆಗಿದೆ ಅಂತ 50-50 ಸೂತ್ರ ಮಾಡಿಕೊಂಡಿದ್ದಾರಾ ಸಿಎಂ ಸಿದ್ದು ಮತ್ತು ಸಿಎಂ ಡಿಕೆ ಶಿ ಅನ್ನುವಂತಹ ಪ್ರಶ್ನೆ. ನವೆಂಬರ್ 21ಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ಪೂರ್ಣ ಆಗುತ್ತೆ. ಈ ಅವಧಿಯಲ್ಲೇ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಎನ್ನುವಂತಹ ಒಂದು ಪ್ರಶ್ನೆ. ಸರ್ಕಾರ ಅಧಿಕಾರಕ್ಕೆ ಬಂದ ವೇಳೆ ಸಿಎಂ ಕುರ್ಚಿ ಕೇಳಿದ್ರು ಡಿಕೆ ಶಿವಕುಮಾರ್ ಅವರು, ಅದೆಲ್ಲರೂ ಕೂಡ ನೆನಪಿದೆ. ಆದರೆ ಅಂದು ಸಿಎಂ ಕುರ್ಚಿ ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಿರಲಿಲ್ಲ, ಸಿದ್ದರಾಮಯ್ಯ ಅವರ ಪಾಲಾಗಿತ್ತು. ಸರ್ಕಾರಕ್ಕೆ 2.5 ವರ್ಷ ಪೂರ್ಣ ಬೆನ್ನಲ್ಲೇ ಈಗ ಸಿಎಂ ಕುರ್ಚಿಯ ಒಂದು ಫೈಟ್ ನಡೀತಾ ಇದೆ. ನನಗೂ ಕೂಡ ಬೇಕು ಸಿಎಂ ಕುರ್ಚಿ ಅಂತ ಡಿಕೆ ಶಿವಕುಮಾರ್ ಅವರ ಆಪ್ತರಿಂದ ಡಿಕೆ ಸಿಎಂಗೆ ಈಗಾಗಲೇ ಒಂದು ಸಂದೇಶವನ್ನು ಕಳಿಸಿದ್ದಾರೆ ಅಂತ ಹೇಳಿದಾಗ, ಹಾಗಾದರೆ ಹೈಕಮಾಂಡ್ ಮಟ್ಟದಲ್ಲಿ ಒಪ್ಪಂದ ಆಗಿರೋದು ನಿಜಾನ ಎನ್ನುವಂತಹ ಮಾತು. ಒಳ ಒಪ್ಪಂದ ಆಗಿರೋದಕ್ಕೆ ಸಿಎಂ ಕುರ್ಚಿ ಕೇಳ್ತಾ ಇದ್ದಾರಾ ಡಿಕೆ ಶಿವಕುಮಾರ್ ಎನ್ನುವಂತಹ ಒಂದು ಪ್ರಶ್ನೆ ಮೂಡ್ತಾ ಇದೆ. ಸರ್ಕಾರಕ್ಕೆ 2.5 ವರ್ಷ ದಿನಾಂಕ ಸೀಮಿತ ಇರಿಸಿದ್ದು ಅಂದರೆ ಆಗ್ಬಿಟ್ಟಿದೆ. ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೇ ಒಂದು ವಿಚಾರವಾಗಿ 2 ವರ್ಷ ಮುಗಿದೋಗಿದೆ. ಮಾತುಕತೆ ಆದಂತೆ, ಒಪ್ಪಂದ ಆದಂತೆ ನನಗೆ ಸೀಟು ಬಿಟ್ಟುಕೊಡಿ ಅಂತ ಕೇಳ್ತಾ ಇದ್ದಾರಾ ಡಿ ಕೆ ಶಿವಕುಮಾರ್ ಅಂತ. ಇಲ್ಲ, ಎಲ್ಲೋ ಒಂದು ಕಡೆ ಒಳ ಒಪ್ಪಂದದ ಪ್ರಕಾರ ನಡೀತಾ ಇದೆಯಾ ಈ ಒಂದು ರಾಜಕೀಯದ ಆಟ ಎನ್ನುವಂತಹ ಪ್ರಶ್ನೆ. ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯ ಮಾತು, ಸಿಎಂ ಬದಲಾವಣೆಯ ವಿಚಾರ. ಸಿಎಂ ಸಿದ್ದರಾಮಯ್ಯ ಅವರು ಆಗಿದ್ದಾರೆ ಈಗ. ಆದರೆ ಕಾಂಗ್ರೆಸ್ ಸರ್ಕಾರ ಚುನಾವಣೆಯಲ್ಲಿ ಗೆದ್ದು ಬಹುಮತವನ್ನು ಸಾಧಿಸಿ ಅಧಿಕಾರವನ್ನು ತೆಗೆದುಕೊಳ್ಬೇಕಾದ್ರೆ ಆ ಸಮಯದಲ್ಲಿಯೇ ಡಿ ಕೆ ಶಿವಕುಮಾರ್ ಅವರು ನಾನು ಸಿಎಂ ಆಗಬೇಕು ಅಂತ ಅವರ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ರು. ಸಿಎಂ ಸಿದ್ದರಾಮಯ್ಯ ಸಿಎಂ ಡಿ ಕೆ ಶಿವಕುಮಾರ್ ಆಗಿನ ಸಮಯದಲ್ಲಿಯೇ ಒಂದು ದೊಡ್ಡ ಮಟ್ಟದ ಭಿನ್ನಾಭಿಪ್ರಾಯಗಳಿತ್ತು, ಬೇರೆ ಬೇರೆ ನಿರ್ಧಾರಗಳಿತ್ತು. ನಾನು ತಗೋಬೇಕು ಕುರ್ಚಿಯ ಒಂದು ಸೀಟ್, ಅದು ಸಿಎಂ ಸೀಟನ್ನು ನನಗೂ ಬೇಕು ಅಂತ ಎಳೆದಾಡ್ತಾ ಇದ್ರು. ಆಗ ಹೈಕಮಾಂಡ್ ಬಂತು, ಮಧ್ಯ ಪ್ರವೇಶ ಮಾಡ್ತು. ಇಲ್ಲ, ಡಿ ಕೆ ಶಿವಕುಮಾರ್ ಸಿಎಂ, ಸಿದ್ದರಾಮಯ್ಯ ಸಿಎಂ ಅಂತ ಹೇಳಿಬಿಡುತ್ತೆ. ಹೈಕಮಾಂಡ್ ನಿರ್ಧಾರವೇ ಅಂತಿಮ ಆಗಿರೋದ್ರಿಂದ ಎಲ್ಲ ನಾಯಕರು ಕೂಡ ಆಗ ಸುಮ್ಮನೆ ಆಗ್ತಾರೆ. ಈಗ ಸದ್ಯಕ್ಕೆ ನೀವು ಸಿಎಂ ಸಿಎಂ ಆಗಿರಿ, 2.5 ವರ್ಷ ಆದ ನಂತರ ನಾವು ಬದಲಾವಣೆ ಮಾಡ್ತೇವೆ, ಆಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ. ಹಾಗಾದರೆ ಸಿದ್ದರಾಮಯ್ಯ ಅವರು ಏನಾಗ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಇತ್ತಲ್ಲ, ಅದ್ಯಾವುದು ಕೂಡ ಗೊತ್ತಿರಲಿಲ್ಲ. ಆದರೆ ಈಗ ಆಗ ಆದಂತಹ ಅಥವಾ ಆಗ ಮಾತುಕತೆ ನಡೆದಿದೆ ಎನ್ನುವಂಥ ಒಂದು ಪ್ರಕಾರ ಆಲೋಚನೆ ಮಾಡಿ ನೋಡೋದಾದರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದರೆ ಸಿಎಂ ಸ್ಥಾನದಿಂದ ಕೆಳಗಿಳಿದಂತಹ ಸಿದ್ದರಾಮಯ್ಯ ಅವರು ಯಾವ ಸ್ಥಾನವನ್ನು ಪಡಿತಾರೆ? ಅವರಿಗಂತೂ ಡಿ ಸಿ ಎಂ ಸ್ಥಾನ ಕೊಡೋಕ್ಕಾಗಲ್ಲ. ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದವರು ಹೋಗಿ ಡಿ ಸಿ ಎಂ ಸ್ಥಾನಕ್ಕೆ ಕುಂದ್ರೋಕೆ ಸಿದ್ದರಾಮಯ್ಯ ಒಪ್ಪುವಂತಹ ಒಂದು ನಾಯಕ ಕೂಡ ಅಲ್ಲ. ಹೀಗಾಗಿ ಈ ಒಂದು ಪವರ್ ಶೇರಿಂಗ್ ವಿಚಾರವಾಗಿ ನಿಜಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಅವರ ಒಂದು ಸ್ಥಾನದಿಂದ ಕೆಳಗಿಳಿದ್ರೆ ಏನಾಗುತ್ತೆ? ಡಿ ಕೆ ಶಿವಕುಮಾರ್ ಬಿಟ್ಟು ಬೇರೆ ಯಾವ ನಾಯಕರನ್ನಾದರೂ ಸಿಎಂ ಮಾಡುತ್ತಾ ಹೈಕಮಾಂಡ್? ಇಲ್ಲ. ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿದು ಕೂತಿರೋದ್ರಿಂದ ಕೆಲವೊಂದು ಸಂದೇಶಗಳು ಹೋಗಿ ಬರ್ತಾ ಇದೆ ಹೈಕಮಾಂಡ್ಗೆ ಎನ್ನುವಂಥ ಒಂದು ವಿಚಾರಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ಮಾತನಾಡೋದ್ರಿಂದ ನೋಡೋದಾದ್ರೆ, ಇಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಯಾರಿಗೂ ಕೂಡ ಬಿಟ್ಟುಕೊಡುವಂತಹ ಒಂದು ವ್ಯಕ್ತಿಯಲ್ಲ ಸ್ಥಾನವನ್ನು ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಹೀಗಾಗಿ ಈ ಒಂದು ಪವರ್ ಶೇರಿಂಗ್ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇವರಿಬ್ಬರ ನಿರ್ಧಾರ ಏನಿದೆ ಅನ್ನುವಂಥದ್ದು ಖಚಿತವಾಗಿ ಯಾರಿಗೂ ಗೊತ್ತಾಗಿಲ್ಲ. ಹೈಕಮಾಂಡ್ ನಿಲುವು ಏನಿದೆ ಅನ್ನೋದು ಕೂಡ ಗೊತ್ತಾಗಿಲ್ಲ. ಹೀಗಾಗಿ ಎಲ್ಲವೂ ಕೂಡ ಕಾಂಗ್ರೆಸ್ ರಾಜಕಾರಣದಲ್ಲಿ, ರಾಜಕೀಯ ವಲಯದಲ್ಲಿ ಪ್ರಶ್ನೆಯಾಗಿ ಉಳ್ಕೊಂಡಿದ್ದು. ಯಾರು ಎಷ್ಟೇ ಏನೇ ಮಾತಾಡಿದ್ರು, ಏನೇ ವಿಚಾರಗಳನ್ನು ಹೇಳಿದ್ರು, ದಿನಪೂರ್ತಿ ಬಾಯಿ ಬಡ್ಕೊಂಡ್ರೂ ಕೂಡ ಆಗ್ತಿರೋದು ಒಂದೇ, ಎಲ್ಲವೂ ಕೂಡ ಕ್ವಶನ್ ಮಾರ್ಕ್ ಅಷ್ಟೇ. ಯಾವುದು ಕೂಡ ಅಂತಿಮ ನಿರ್ಣಯಕ್ಕೆ ಇನ್ನೂ ಕೂಡ ಹೋಗಿಲ್ಲ. ಹೀಗಾಗಿ ಪವರ್ ಶೇರಿಂಗ್ ವಿಚಾರದಲ್ಲಿ ಗದ್ದಲ ಸಾಮಾನ್ಯವಾಗಿ ಇದ್ದೇ ಇದೆ. ಅದು ಕ್ಲಿಯರ್ ಆಗೋ ತನಕ ಮಾತ್ರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.